ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಾಮಗಾರಿ ವೇಳೆ ಗುಡ್ಡದ ಮಣ್ಣು ಕುಸಿತಾ ಇದೆ. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿತಾ ಇದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿತಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಗೆ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ವೈಜ್ಞಾನಿಕ ಕಾಮಗಾರಿ ಅಂತ ಆರೋಪ ಕೇಳಿ ಬರ್ತಾ ಇರೋದು. ವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿದಿದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಹಿಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸಿಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂತ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೆ ಇರತಕ್ಕಂಥದ್ದು ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನ ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಾಮಗಾರಿ ವೇಳೆ ಗುಡ್ಡದ ಮಣ್ಣು ಕುಸಿತಾ ಇದೆ. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿತಾ ಇದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿತಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಗೆ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ವೈಜ್ಞಾನಿಕ ಕಾಮಗಾರಿ ಅಂತ ಆರೋಪ ಕೇಳಿ ಬರ್ತಾ ಇರೋದು. ವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿದಿದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನ್ ಹಿಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸಿಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂತ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೆ ಇರತಕ್ಕಂಥದ್ದು ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನ ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು.
ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಾಮಗಾರಿ ವೇಳೆ ಗುಡ್ಡದ ಮಣ್ಣು ಕುಸಿತಾ ಇದೆ. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿತಾ ಇದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿತಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಗೆ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ವೈಜ್ಞಾನಿಕ ಕಾಮಗಾರಿ ಅಂತ ಆರೋಪ ಕೇಳಿ ಬರ್ತಾ ಇರೋದು. ವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿದಿದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ಸ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸಿಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂತ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೆ ಇರತಕ್ಕಂಥದ್ದು. ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನ ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೆ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಾಮಗಾರಿ ವೇಳೆ ಗುಡ್ಡದ ಮಣ್ಣು ಕುಸಿತಾ ಇದೆ. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿತಾ ಇದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಶಿರಸಿಯ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿತಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಗೆ ದೇವಿಮನೆ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಶಿರಸಿ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ವೈಜ್ಞಾನಿಕ ಕಾಮಗಾರಿ ಅಂತ ಆರೋಪ ಕೇಳಿ ಬರ್ತಾ ಇರೋದು. ವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಗುಡ್ಡ ಕುಸಿದಿದೆ. ಲಘು ವಾಹನ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ಸ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದ್ರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸಿಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನ ಬರೀ 5-6 ವರ್ಷದಿಂದ ಇದೇ ಮಾತನ್ನ ಗುತ್ತಿಗೆ ಪಡೆದಂತ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೆ ಇರತಕ್ಕಂಥದ್ದು. ಮತ್ತೆ ಈಗ ಏನು ಸ್ಥಳೀಯ ವಾಹನಗಳನ್ನ ಮತ್ತೆ ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೆ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂತಹ ರಸ್ತೆ ಶಿರ್ಸಿ ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು.